ರೈಟ್, ವೆಲ್ಕಮ್ ಬ್ಯಾಕ್. ರಾಜಕೀಯ ರಗಳೆಯಲ್ಲಿ ಇವತ್ತು ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ಒಂದು ಸುದ್ದಿ. ಈ ಮುಖ್ಯಮಂತ್ರಿ ಕುರ್ಚಿ ಮೇಲೆ ಟವಲ್ ಹಾಕೊಂಡು ಕಾಯ್ತಾ ಇದ್ದಾರೆ ಅಂತ ಹೇಳಿ ವಿರೋಧಿಗಳು ಅಥವಾ ವಿರೋಧ ಪಕ್ಷದ ನಾಯಕರು ಹಾಸ್ಯ ಮಾಡ್ತಾ ಇದ್ರೆ, ಡಿ.ಕೆ. ಶಿವಕುಮಾರ್ ಅವರು ಟವಲ್ ಬಿಟ್ಬಿಟ್ಟು ಹಾರೆ ಇಟ್ಕೊಂಡಿದ್ದಾರೆ ಕೈಯಲ್ಲಿ. ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರಿ. ಒಂದು ಕಡೆ ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಷ್ಟೆಲ್ಲ ಬೆಳವಣಿಗೆಗಳಾಗ್ತಿದೆ. ಇದು ನಿನ್ನೆ ರಾತ್ರಿಯ ಸುದ್ದಿ. ಗುಂಡಿ ಮುಕ್ತ ಬೆಂಗಳೂರು ನಿರ್ಮಾಣಕ್ಕೆ ಡೆಡ್ಲೈನ್ ಕೊಟ್ಟಿದ್ರು ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು. ಇದನ್ನ ಪೂರೈಕೆ ಮಾಡುವ ನಿಟ್ಟಿನಲ್ಲಿ ಆಗ್ತಿರುವ ಕಾಮಗಾರಿಗಳಲ್ಲಿ ಸ್ವತಃ ಡಿ.ಕೆ. ಶಿವಕುಮಾರ್ ಅವರೇ ಭಾಗಿಯಾಗಿದ್ದಾರೆ. ರಾತ್ರೋರಾತ್ರಿ ಸಿಟಿ ರೌಂಡ್ಸ್ ನಡೆಸಿದ್ರು, ಸ್ವತಃ ಕೈಯಲ್ಲಿ ಹಾರೆ ಹಿಡ್ಕೊಂಡ್ರು, ರಸ್ತೆ ಗುಂಡಿ ಪರಿಶೀಲನೆ ನಡೆಸಿದ್ರು. ಎಲ್ಲದರ ನಡುವೆ ಈ ದೃಶ್ಯ ನೀವೇನಿವಾಗ ಗಮನಿಸ್ತಿದ್ದೀರಲ್ಲ, ಆ ದೃಶ್ಯ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿತ್ತು. ಅದನ್ನ ನಿಮ್ಮ ಮುಂದೆ ಇಡ್ತಿದ್ದೀವಿ ಇವತ್ತಿನ ರಾಜಕೀಯ ರಗಳೆ. ನನಗೆ ಪೇಪರ್ ಬಗ್ಗೆ ನಂಬಿಕೆ ಇಲ್ಲ, ಅವ್ರು ಕೊಡೋ ಪೇಪರ್ ಬಗ್ಗೆ ನಂಬಿಕೆ ಇಲ್ಲ, ಅವ್ರು ಹೇಳೋ ಮಾತಿಗೆ ನನಗೆ ಕಿವಿಗೆ ಇಂಪ ಅದು ನನಗೆ ನಂಬಿಕೆ ಇಲ್ಲ. ಮಾಧ್ಯಮದ್ದು ನಾನು ವರದಿ ಮಾಧ್ಯಮ ಬರ್ತಿರ್ಬೋದು, ನಾನು ಕಣ್ಣಲ್ಲಿ ನೋಡಬೇಕು. ಇದಾದಮೇಲೆ ನಾನು ಮೋಟರ್ ಸೈಕಲ್ ಇಟ್ಬಿಡ್ತೀನಿ, ಕರ್ಸಿದ್ದೀನಿ. ಸ್ಕೂಲ್ ಕಾಲೇಜಲ್ಲಿದ್ದಾಗ ಮೋಟರ್ ಸೈಕಲ್ ತೊಗೊಂಡಿದ್ದೆ, ಅದೆಲ್ಲ ರೆಡಿ ಮಾಡಿ ಟ್ಯಾಕ್ಸಿ ನಾನೇ ಒಂದು ರೌಂಡ್ ಹೋಗ್ತಾ ಇದ್ದೀನಿ. ನನಗೆ ಪೇಪರ್ ಬಗ್ಗೆ ನಂಬಿಕೆ ಇಲ್ಲ, ಅವ್ರು ಕೊಡೋ ಪೇಪರ್ ಬಗ್ಗೆ ನಂಬಿಕೆ ಇಲ್ಲ, ಅವ್ರು ಹೇಳೋ ಮಾತಿಗೆ ನನಗೆ ಕಿವಿಗೆ ಇಂಪ ಅದು ನನಗೆ ನಂಬಿಕೆ ಇಲ್ಲ. ಮಾಧ್ಯಮದ್ದು ನಾನು ವರದಿ ಮಾಧ್ಯಮ ಬರ್ತಿರ್ಬೋದು, ನಾನು ಕಣ್ಣಲ್ಲಿ ನೋಡಬೇಕು. ಇದಾದಮೇಲೆ ನಾನು ಮೋಟರ್ ಸೈಕಲ್ ಇಟ್ಬಿಡ್ತೀನಿ, ಕರ್ಸಿದ್ದೀನಿ. ಸ್ಕೂಲ್ ಕಾಲೇಜಲ್ಲಿದ್ದಾಗ ಮೋಟರ್ ಸೈಕಲ್ ತೊಗೊಂಡಿದ್ದೆ, ಅದೆಲ್ಲ ರೆಡಿ ಮಾಡಿ ಟ್ಯಾಕ್ಸಿ ನಾನೇ ಒಂದು ರೌಂಡ್ ಹೋಗ್ತಾ ಇದ್ದೀನಿ. ನನಗೆ ಪೇಪರ್ ಬಗ್ಗೆ ನಂಬಿಕೆ ಇಲ್ಲ, ಅವ್ರು ಕೊಡೋ ಪೇಪರ್ ಬಗ್ಗೆ ನಂಬಿಕೆ ಇಲ್ಲ, ಅವ್ರು ಹೇಳೋ. ರೈಟ್, ವೆಲ್ಕಮ್ ಬ್ಯಾಕ್. ರಾಜಕೀಯ ರಗಳೆಯಲ್ಲಿ ಇವತ್ತು ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ಒಂದು ಸುದ್ದಿ. ಈ ಮುಖ್ಯಮಂತ್ರಿ ಕುರ್ಚಿ ಮೇಲೆ ಟವಲ್ ಹಾಕೊಂಡು ಕಾಯ್ತಾ ಇದ್ದಾರೆ ಅಂತ ಹೇಳಿ ವಿರೋಧಿಗಳು ಅಥವಾ ವಿರೋಧ ಪಕ್ಷದ ನಾಯಕರು ಹಾಸ್ಯ ಮಾಡ್ತಾ ಇದ್ರೆ, ಡಿ.ಕೆ. ಶಿವಕುಮಾರ್ ಅವರು ಟವಲ್ ಬಿಟ್ಬಿಟ್ಟು ಹಾರೆ ಇಟ್ಕೊಂಡಿದ್ದಾರೆ ಕೈಯಲ್ಲಿ. ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರಿ. ಒಂದು ಕಡೆ ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಷ್ಟೆಲ್ಲ ಬೆಳವಣಿಗೆಗಳಾಗ್ತಿದೆ. ಇದು ನಿನ್ನೆ ರಾತ್ರಿಯ ಸುದ್ದಿ. ಗುಂಡಿ ಮುಕ್ತ ಬೆಂಗಳೂರು ನಿರ್ಮಾಣಕ್ಕೆ ಡೆಡ್ಲೈನ್ ಕೊಟ್ಟಿದ್ರು ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು. ಇದನ್ನ ಪೂರೈಕೆ ಮಾಡುವ ನಿಟ್ಟಿನಲ್ಲಿ ಆಗ್ತಿರುವ ಕಾಮಗಾರಿಗಳಲ್ಲಿ ಸ್ವತಃ ಡಿ.ಕೆ. ಶಿವಕುಮಾರ್ ಅವರೇ ಭಾಗಿಯಾಗಿದ್ದಾರೆ. ರಾತ್ರೋರಾತ್ರಿ ಸಿಟಿ ರೌಂಡ್ಸ್ ನಡೆಸಿದ್ರು, ಸ್ವತಃ ಕೈಯಲ್ಲಿ ಹಾರೆ ಹಿಡ್ಕೊಂಡ್ರು, ರಸ್ತೆ ಗುಂಡಿ ಪರಿಶೀಲನೆ ನಡೆಸಿದ್ರು. ಎಲ್ಲದರ ನಡುವೆ ಈ ದೃಶ್ಯ ನೀವೇನಿವಾಗ ಗಮನಿಸ್ತಿದ್ದೀರಲ್ಲ, ಆ ದೃಶ್ಯ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿತ್ತು. ಅದನ್ನ ನಿಮ್ಮ ಮುಂದೆ ಇಡ್ತಿದ್ದೀವಿ ಇವತ್ತಿನ ರಾಜಕೀಯ ರಗಳೆ. ನನಗೆ ಪೇಪರ್ ಬಗ್ಗೆ ನಂಬಿಕೆ ಇಲ್ಲ, ಅವ್ರು ಕೊಡೋ ಪೇಪರ್ ಬಗ್ಗೆ ನಂಬಿಕೆ ಇಲ್ಲ, ಅವ್ರು ಹೇಳೋ ಮಾತಿಗೆ ನನಗೆ ಕಿವಿಗೆ ಇಂಪ ಅದು ನನಗೆ ನಂಬಿಕೆ ಇಲ್ಲ. ಮಾಧ್ಯಮದ್ದು ನಾನು ವರದಿ ಮಾಧ್ಯಮ ಬರ್ತಿರ್ಬೋದು, ನಾನು ಕಣ್ಣಲ್ಲಿ ನೋಡಬೇಕು. ಇದಾದಮೇಲೆ ನಾನು ಮೋಟರ್ ಸೈಕಲ್ ಇಟ್ಬಿಡ್ತೀನಿ, ಕರ್ಸಿದ್ದೀನಿ. ಸ್ಕೂಲ್ ಕಾಲೇಜಲ್ಲಿದ್ದಾಗ ಮೋಟರ್ ಸೈಕಲ್ ತೊಗೊಂಡಿದ್ದೆ, ಅದೆಲ್ಲ ರೆಡಿ ಮಾಡಿ ಟ್ಯಾಕ್ಸಿ ನಾನೇ ಒಂದು ರೌಂಡ್ ಹೋಗ್ತಾ ಇದ್ದೀನಿ. ನನಗೆ ಪೇಪರ್ ಬಗ್ಗೆ ನಂಬಿಕೆ ಇಲ್ಲ, ಅವ್ರು ಕೊಡೋ ಪೇಪರ್ ಬಗ್ಗೆ ನಂಬಿಕೆ ಇಲ್ಲ, ಅವ್ರು ಹೇಳೋ ಮಾತಿಗೆ ನನಗೆ ಕಿವಿಗೆ ಇಂಪ ಅದು ನನಗೆ ನಂಬಿಕೆ ಇಲ್ಲ. ಮಾಧ್ಯಮದ್ದು ನಾನು ವರದಿ ಮಾಧ್ಯಮ ಬರ್ತಿರ್ಬೋದು, ನಾನು ಕಣ್ಣಲ್ಲಿ ನೋಡಬೇಕು. ಇದಾದಮೇಲೆ ನಾನು ಮೋಟರ್ ಸೈಕಲ್ ಇಟ್ಬಿಡ್ತೀನಿ, ಕರ್ಸಿದ್ದೀನಿ. ಸ್ಕೂಲ್ ಕಾಲೇಜಲ್ಲಿದ್ದಾಗ ಮೋಟರ್ ಸೈಕಲ್ ತೊಗೊಂಡಿದ್ದೆ, ಅದೆಲ್ಲ ರೆಡಿ ಮಾಡಿ ಟ್ಯಾಕ್ಸಿ ನಾನೇ ಒಂದು ರೌಂಡ್ ಹೋಗ್ತಾ ಇದ್ದೀನಿ. ನನಗೆ ಪೇಪರ್ ಬಗ್ಗೆ ನಂಬಿಕೆ ಇಲ್ಲ, ಅವ್ರು ಕೊಡೋ ಪೇಪರ್ ಬಗ್ಗೆ ನಂಬಿಕೆ ಇಲ್ಲ, ಅವ್ರು ಹೇಳೋ. ರೈಟ್, ವೆಲ್ಕಮ್ ಬ್ಯಾಕ್. ರಾಜಕೀಯ ರಗಳೆಯಲ್ಲಿ ಇವತ್ತು ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ಒಂದು ಸುದ್ದಿ. ಈ ಮುಖ್ಯಮಂತ್ರಿ ಕುರ್ಚಿ ಮೇಲೆ ಟವಲ್ ಹಾಕೊಂಡು ಕಾಯ್ತಾ ಇದ್ದಾರೆ ಅಂತ ಹೇಳಿ ವಿರೋಧಿಗಳು ಅಥವಾ ವಿರೋಧ ಪಕ್ಷದ ನಾಯಕರು ಹಾಸ್ಯ ಮಾಡ್ತಾ ಇದ್ರೆ, ಡಿ.ಕೆ. ಶಿವಕುಮಾರ್ ಅವರು ಟವಲ್ ಬಿಟ್ಬಿಟ್ಟು ಹಾರೆ ಇಟ್ಕೊಂಡಿದ್ದಾರೆ ಕೈಯಲ್ಲಿ. ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರಿ. ಒಂದು ಕಡೆ ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಷ್ಟೆಲ್ಲ ಬೆಳವಣಿಗೆಗಳಾಗ್ತಿದೆ. ಇದು ನಿನ್ನೆ ರಾತ್ರಿಯ ಸುದ್ದಿ. ಗುಂಡಿ ಮುಕ್ತ ಬೆಂಗಳೂರು ನಿರ್ಮಾಣಕ್ಕೆ ಡೆಡ್ಲೈನ್ ಕೊಟ್ಟಿದ್ರು ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು. ಇದನ್ನ ಪೂರೈಕೆ ಮಾಡುವ ನಿಟ್ಟಿನಲ್ಲಿ ಆಗ್ತಿರುವ ಕಾಮಗಾರಿಗಳಲ್ಲಿ ಸ್ವತಃ ಡಿ.ಕೆ. ಶಿವಕುಮಾರ್ ಅವರೇ ಭಾಗಿಯಾಗಿದ್ದಾರೆ. ರಾತ್ರೋರಾತ್ರಿ ಸಿಟಿ ರೌಂಡ್ಸ್ ನಡೆಸಿದ್ರು, ಸ್ವತಃ ಕೈಯಲ್ಲಿ ಹಾರೆ ಹಿಡ್ಕೊಂಡ್ರು, ರಸ್ತೆ ಗುಂಡಿ ಪರಿಶೀಲನೆ ನಡೆಸಿದ್ರು. ಎಲ್ಲದರ ನಡುವೆ ಈ ದೃಶ್ಯ ನೀವೇನಿವಾಗ ಗಮನಿಸ್ತಿದ್ದೀರಲ್ಲ, ಆ ದೃಶ್ಯ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿತ್ತು. ಅದನ್ನ ನಿಮ್ಮ ಮುಂದೆ ಇಡ್ತಿದ್ದೀವಿ ಇವತ್ತಿನ ರಾಜಕೀಯ ರಗಳೆ. ನನಗೆ ಪೇಪರ್ ಬಗ್ಗೆ ನಂಬಿಕೆ ಇಲ್ಲ, ಅವ್ರು ಕೊಡೋ ಪೇಪರ್ ಬಗ್ಗೆ ನಂಬಿಕೆ ಇಲ್ಲ, ಅವ್ರು ಹೇಳೋ ಮಾತಿಗೆ ನನಗೆ ಕಿವಿಗೆ ಇಂಪ ಅದು ನನಗೆ ನಂಬಿಕೆ ಇಲ್ಲ.
ಮಾಧ್ಯಮದ್ದು ನಾನು ವರದಿ ಮಾಧ್ಯಮ ಬರ್ತಿರ್ಬೋದು, ನಾನು ಕಣ್ಣಲ್ಲಿ ನೋಡಬೇಕು. ಇದಾದಮೇಲೆ ನಾನು ಮೋಟರ್ ಸೈಕಲ್ ಇಟ್ಕೊಡ್ತೀನಿ. ಕರ್ಸಿದ್ದೀನಿ ಸ್ಕೂಲ್ ಕಾಲೇಜಲ್ಲಿದ್ದಾಗ ಮೋಟರ್ ಸೈಕಲ್ ತಗೊಂಡಿದ್ದೆ, ಅದೆಲ್ಲ ರೆಡಿ ಮಾಡಿ ಟ್ಯಾಕ್ಸಿ ನಾನೇ ಒಂದು ರೌಂಡ್ ಹೋಗ್ತಾ ಇದ್ದೀನಿ. ನನಗೆ ಪೇಪರ್ ಬಗ್ಗೆ ನಂಬಿಕೆ ಇಲ್ಲ, ಅವ್ರು ಕೊಡೋ ಪೇಪರ್ ಬಗ್ಗೆ ನಂಬಿಕೆ ಇಲ್ಲ, ಅವ್ರು ಹೇಳೋ ಮಾತಿಗೆ ನನಗೆ ಕಿವಿಗೆ ಇಂಪ, ಅದು ನನಗೆ ನಂಬಿಕೆ ಇಲ್ಲ. ಮಾಧ್ಯಮದ್ದು ನಾನು ವರದಿ ಮಾಧ್ಯಮ ಬರ್ತಿರ್ಬೋದು, ನಾನು ಕಣ್ಣಲ್ಲಿ ನೋಡಬೇಕು. ಇದಾದಮೇಲೆ ನಾನು ಮೋಟರ್ ಸೈಕಲ್ ಇಟ್ಕೊಡ್ತೀನಿ. ಕರ್ಸಿದ್ದೀನಿ ಸ್ಕೂಲ್ ಕಾಲೇಜಲ್ಲಿದ್ದಾಗ ಮೋಟರ್ ಸೈಕಲ್ ತಗೊಂಡಿದ್ದೆ, ಅದೆಲ್ಲ ರೆಡಿ ಮಾಡಿ ಟ್ಯಾಕ್ಸಿ ನಾನೇ ಒಂದು ರೌಂಡ್ ಹೋಗ್ತಾ ಇದ್ದೀನಿ. ನನಗೆ ಪೇಪರ್ ಬಗ್ಗೆ ನಂಬಿಕೆ ಇಲ್ಲ, ಅವ್ರು ಕೊಡೋ ಪೇಪರ್ ಬಗ್ಗೆ ನಂಬಿಕೆ ಇಲ್ಲ, ಅವ್ರು ಹೇಳೋ ರೈಟ್, ವೆಲ್ಕಮ್ ಬ್ಯಾಕ್. ರಾಜಕೀಯ ರಗಳೆಯಲ್ಲಿ ಇವತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಒಂದು ಸುದ್ದಿ. ಈ ಮುಖ್ಯಮಂತ್ರಿ ಕುರ್ಚಿ ಮೇಲೆ ಟವಲ್ ಹಾಕೊಂಡು ಕಾಯ್ತಾ ಇದ್ದಾರೆ ಅಂತ ಹೇಳಿ ವಿರೋಧಿಗಳು ಅಥವಾ ವಿರೋಧ ಪಕ್ಷದ ನಾಯಕರು ಹಾಸ್ಯ ಮಾಡ್ತಾ ಇದ್ರೆ, ಡಿ ಕೆ ಶಿವಕುಮಾರ್ ಅವರು ಟವಲ್ ಬಿಟ್ಬಿಟ್ಟು ಹಾರೆ ಇಟ್ಕೊಂಡಿದ್ದಾರೆ ಕೈಯಲ್ಲಿ. ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರಿ. ಒಂದು ಕಡೆ ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಷ್ಟೆಲ್ಲ ಬೆಳವಣಿಗೆಗಳಾಗ್ತಿದೆ. ಇದು ನಿನ್ನೆ ರಾತ್ರಿಯ ಸುದ್ದಿ. ಗುಂಡಿ ಮುಕ್ತ ಬೆಂಗಳೂರು ನಿರ್ಮಾಣಕ್ಕೆ ಡೆಡ್ಲೈನ್ ಕೊಟ್ಟಿದ್ರು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು. ಇದನ್ನ ಪೂರೈಕೆ ಮಾಡುವ ನಿಟ್ಟಿನಲ್ಲಿ ಆಗ್ತಿರುವ ಕಾಮಗಾರಿಗಳಲ್ಲಿ ಸ್ವತಃ ಡಿ ಕೆ ಶಿವಕುಮಾರ್ ಅವರೇ ಭಾಗಿಯಾಗಿದ್ದಾರೆ. ರಾತ್ರೋರಾತ್ರಿ ಸಿಟಿ ರೌಂಡ್ಸ್ ನಡೆಸಿದ್ರು, ಸ್ವತಃ ಕೈಯಲ್ಲಿ ಹಾರೆ ಹಿಡ್ಕೊಂಡ್ರು, ರಸ್ತೆ ಗುಂಡಿ ಪರಿಶೀಲನೆ ನಡೆಸಿದ್ರು. ಎಲ್ಲದರ ನಡುವೆ ಈ ದೃಶ್ಯ ನೀವೇನು ಇವಾಗ ಗಮನಿಸ್ತಿದ್ದೀರಲ್ಲ, ಆ ದೃಶ್ಯ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿತ್ತು. ಅದನ್ನ ನಿಮ್ಮ ಮುಂದೆ ಇಡ್ತಿದ್ದೀವಿ ಇವತ್ತಿನ ರಾಜಕೀಯ ರಗಳೆ. ನನಗೆ ಪೇಪರ್ ಬಗ್ಗೆ ನಂಬಿಕೆ ಇಲ್ಲ, ಅವ್ರು ಕೊಡೋ ಪೇಪರ್ ಬಗ್ಗೆ ನಂಬಿಕೆ ಇಲ್ಲ, ಅವ್ರು ಹೇಳೋ ಮಾತಿಗೆ ನನಗೆ ಕಿವಿಗೆ ಇಂಪ, ಅದು ನನಗೆ ನಂಬಿಕೆ ಇಲ್ಲ. ಮಾಧ್ಯಮದ್ದು ನಾನು ವರದಿ ಮಾಧ್ಯಮ ಬರ್ತಿರ್ಬೋದು, ನಾನು ಕಣ್ಣಲ್ಲಿ ನೋಡಬೇಕು. ಇದಾದಮೇಲೆ ನಾನು ಮೋಟರ್ ಸೈಕಲ್ ಇಟ್ಕೊಡ್ತೀನಿ. ಕರ್ಸಿದ್ದೀನಿ ಸ್ಕೂಲ್ ಕಾಲೇಜಲ್ಲಿದ್ದಾಗ ಮೋಟರ್ ಸೈಕಲ್ ತಗೊಂಡಿದ್ದೆ, ಅದೆಲ್ಲ ರೆಡಿ ಮಾಡಿ ಟ್ಯಾಕ್ಸಿ ನಾನೇ ಒಂದು ರೌಂಡ್ ಹೋಗ್ತಾ ಇದ್ದೀನಿ. ನನಗೆ ಪೇಪರ್ ಬಗ್ಗೆ ನಂಬಿಕೆ ಇಲ್ಲ, ಅವ್ರು ಕೊಡೋ ಪೇಪರ್ ಬಗ್ಗೆ ನಂಬಿಕೆ ಇಲ್ಲ, ಅವ್ರು ಹೇಳೋ ಮಾತಿಗೆ ನನಗೆ ಕಿವಿಗೆ ಇಂಪ, ಅದು ನನಗೆ ನಂಬಿಕೆ ಇಲ್ಲ. ಮಾಧ್ಯಮದ್ದು ನಾನು ವರದಿ ಮಾಧ್ಯಮ ಬರ್ತಿರ್ಬೋದು, ನಾನು ಕಣ್ಣಲ್ಲಿ ನೋಡಬೇಕು. ಇದಾದಮೇಲೆ ನಾನು ಮೋಟರ್ ಸೈಕಲ್ ಇಟ್ಕೊಡ್ತೀನಿ. ಕರ್ಸಿದ್ದೀನಿ ಸ್ಕೂಲ್ ಕಾಲೇಜಲ್ಲಿದ್ದಾಗ ಮೋಟರ್ ಸೈಕಲ್ ತಗೊಂಡಿದ್ದೆ, ಅದೆಲ್ಲ ರೆಡಿ ಮಾಡಿ ಟ್ಯಾಕ್ಸಿ ನಾನೇ ಒಂದು ರೌಂಡ್ ಹೋಗ್ತಾ ಇದ್ದೀನಿ. ನನಗೆ ಪೇಪರ್ ಬಗ್ಗೆ ನಂಬಿಕೆ ಇಲ್ಲ, ಅವ್ರು ಕೊಡೋ ಪೇಪರ್ ಬಗ್ಗೆ ನಂಬಿಕೆ ಇಲ್ಲ, ಅವ್ರು ಹೇಳೋ ನಮಸ್ಕಾರ, ನಾನು ಜಯಪ್ರಕಾಶ್ ಶೆಟ್ಟಿ ಮಾತಾಡ್ತಾ ಇದ್ದೀನಿ. ರಿಪಬ್ಲಿಕ್ ಕನ್ನಡದ ಈ ವಿಡಿಯೋವನ್ನು ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ, ನಾನು ಜಯಪ್ರಕಾಶ್ ಶೆಟ್ಟಿ ಮಾತಾಡ್ತಾ ಇದ್ದೀನಿ. ರಿಪಬ್ಲಿಕ್ ಕನ್ನಡದ ಈ ವಿಡಿಯೋವನ್ನು ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.